ಒಂದು ಕಾಣಿಕೆಯನ್ನು ವಿನ್ಯಾಸ ಮಾಡಲಾಗಿದೆ. ಇಬ್ಬರು ಇರುವಂತದ್ದು ವೀರರಾಣಿ ಕಿತ್ತೂರು ಚೆನ್ನಮ್ಮ, ಮತ್ತೊಂದು ಕಡೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರಿಬ್ಬರು ಇರುವಂತಹ ಕೋಟೆಯ ಮುಂಬದಿಯಲ್ಲಿ ನಿಂತಹ ಒಂದು ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ನುಡಿದಂತೆ ಜೊತೆಗಿರುವಂತಹ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ ಸುಧಾಕರ್ ಅವರಿರ್ಬೋದು, ಹಾಗೆ ಮಾನ್ಯ ಸಚಿವರಾದಂತಹ ಶ್ರೀಯುತ ರಾಮಲಿಂಗಾರೆಡ್ಡಿ ಅವರಿರ್ಬೋದು, ಹಾಗೆ ಶಾಸಕರಾದಂತಹ ಶ್ರೀಯುತ ಉದಯ್ ಬಿ ಗರುಡಾಚಾರ್ಯ ಇರ್ಬೋದು ಅವರನ್ನ, ಹಾಗೆ ಪರಮ ಪೂಜ್ಯರುಗಳಿದ್ದಾರೆ ಸ್ವತಃ ಸಾಕ್ಷಾತ್ ಕಿತ್ತೂರು ಸಂಸ್ಥಾನದ ರಾಜಗುರುಗಳು, ಜೊತೆಗೆ ಹರಿಹರ ಪಂಚಮಸಾಲಿ ಮಠದ ಪೂಜ್ಯರು, ವಾಲ್ಮೀಕಿ ಮಠದ ಪೂಜ್ಯರು ಕೂಡ ಇಲ್ಲಿ ಜೊತೆಲಿದ್ದಾರೆ. ಎಲ್ಲರನ್ನೂ ಕೂಡ ಇಲ್ಲಿ ಗೌರವದಿಂದ ಅವ್ರನ್ನ ಗೌರವಿಸಲಾಗ್ತದೆ. ತೋಟಗಾರಿಕೆ ಇಲಾಖೆ ನಮ್ಮ ಅಭಿನಂದನೆಗಳು. ಸೈಡಿಗೆ ಕಳಿಸ್ರಿ, ಅವ್ರು ಮುಂದೆ ಇರೋರು ಅವ್ರು ಸೈಡಿಗೆ ಕಳಿಸಿದ್ರೆ ರಿಪೋರ್ಟರ್ ಮುಂದೆ ಸೈಡಿಗೆ ಕಳಿಸಿ. ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆ ವತಿಯಿಂದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವಿಷಯಾಧಾರಿತ ಸ್ವಾತಂತ್ರ್ಯೋತ್ಸವದ 218ನೇ ಫಲಪುಷ್ಪ ಪ್ರದರ್ಶನ ಉದ್ಘಾಟನೆ ಮಾಡಿಕೊಟ್ಟಂತ ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಎಲ್ಲ ಗಣ್ಯರನ್ನ ಕೂಡ ಅತ್ಯಂತ ಗೌರವದಿಂದ ಗೌರವಿಸಲಾಗ್ತಾ ಇದೆ. ತೋಟಗಾರಿಕೆ ಇಲಾಖೆಯ ಪರವಾಗಿ ವೇದಿಕೆಯಲ್ಲಿ ತೋಟಗಾರಿಕೆ ಇಲಾಖೆಯ ಮೂಲಕ ಮಾನ್ಯ ತೋಟಗಾರಿಕೆ ಸಚಿವರಾದಂತಹ ಎಸ್ ಮಲ್ಲಿಕಾರ್ಜುನ್ ಅವರನ್ನು ಕೂಡ ಗೌರವಿಸಲಾಗ್ತದೆ. ಯಾಕಂದ್ರೆ ಈ ರೀತಿಯ ವಿಶ್ವದ ತಿರುಗಿ ನೋಡುವಂತಹ ಫಲಪುಷ್ಪ ಪ್ರದರ್ಶನಗಳು ಅಗತ್ಯ ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾಗಿ ಸಹಕಾರಿಯಾಗಿ ನಮ್ಮ ಸಚಿವರು ಮಾರ್ಗದರ್ಶನಗಳನ್ನು ಒಟ್ಟಾರೆ ಮತ್ತೊಮ್ಮೆ ತೋಟಗಾರಿಕೆ ಇಲಾಖೆಯ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಮನೆ ಮುಖ್ಯಮಂತ್ರಿಗಳಾದಿಯಾಗಿ ಸಚಿವರಿಗೆ, ಪೂಜ್ಯರಿಗೆ, ಗಣ್ಯರೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸಾರ್ವಜನಿಕರ ವೀಕ್ಷಣೆಗೆ ಅನುವು ಮಾಡಿಕೊಟ್ಟದಕ್ಕೆ ಧನ್ಯವಾದಗಳು.